ಊ ಏನು ಸಕ್ಕದಾಗೈತೆ ಗುರು. ಕ್ರೇಜಿ ಮಾತ್ರ. ಒಳ್ಳೆ ಡ್ರಿಫ್ಟ್ ಹೊಡೆದು ನಿಲ್ಸಿರೋ ಗಾಡಿ. ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಅಂದರೆ ಫಸ್ಟ್ ಲೊಕೇಶನ್ ಗೊತ್ತಿರಲಿಲ್ಲ, ಹಂಗೆ ಯಾರೋ ಫ್ರೆಂಡ್ ಹೇಳ್ದ ಬಂದ್ವಿ. ಸಕ್ಕದಾಗಿದೆ ಮಾತ್ರ. ಏನು ಪ್ಲೇಸ್ ಅಂತೀರ, ಬ್ಯಾಕ್ ವಾಟರ್ಸು ಸೂಪರ್. ಅವನು ಏನು ಕ್ರೇಜಿ ಮಾತ್ರ, ಸಕ್ಕದಾಗೈತೆ. ಡ್ರೈವ್ ಬೀಚಲ್ಲಿ ಒಳಗಡೆ ಹೋಗೋ ಥರ ಯಾರೋ ಇಲ್ಲಿ ಬಂದವ್ರೆ. ಬ್ಯಾಕ್ ವಾಟರ್ಸಲ್ಲಿ ನೀರೊಳಗಡೆ ಹೋಗೋಣ ಅಂತ. ನೀರೊಳಗಡಿಗೆ ನಿಂದು ನೀರೊಳಗಡಿಕೆ ಬತ್ತೀಯ ಅಂದ್ಬಿಟ್ಟು ಶಾಪ ಕೊಟ್ಟು ಕಾರು ಫ್ರಂಟ್ ವೀಲೇ ಊದ್ಕೊಬಿಟ್ಟೈತೆ ನೋಡಿ ಇಲ್ಲಿ. ಗೈಸ್ ಹಂಗೆ ನಾವು ಕೊಟ್ಟಿಯೂರು ಮುಗಿಸ್ಕೊಂಡು ವಿರಾಜಪೇಟೆಯಲ್ಲಿ ಇರುಪ್ಪು ಫಾಲ್ಸು ಮತ್ತು ಮೃತ್ಯುಂಜಯ ಟೆಂಪಲ್ಗೆ ಹೋಗಿದ್ವಿ. ಅದು ಮುಗಿಸ್ಕೊಂಡು ಸಂಜೆ ಎಲ್ಲೋ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಹೇಳಿದ್ರು. ಹಂಗೆ ಫ್ರೆಂಡ್ಸಿಗೆ ಫೋನ್ ಮಾಡಿದಾಗ ಲೊಕೇಶನ್ ಹೇಳಿದ್ರು. ಲೊಕೇಶನ್ ಯಾವುದು ಅಂತ ವೀಡಿಯೋಲ್ಲಿ ಕೊನೆಯಲ್ಲಿ ಹೇಳ್ತೀನಿ, ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ನಾವು ಬಂದಿದ್ದು ಬ್ಯಾಕ್ ವಾಟರ್ಸ್ಗೆ. ಏನು ಸಕ್ಕದಾಗಿದೆ ಅಂದರೆ ಕ್ರೇಜಿ ಮಾತ್ರ. ಡ್ರಿಫ್ಟ್ ಅಂತೂ ಕ್ರೇಜಿಯಾಗಿ ಮಾಡ್ಬೋದು. ಆಲ್ರೆಡಿ ಬೇಜಾನ್ ಡ್ರಿಫ್ಟ್ ಮಾಡ್ಬಿಟ್ಟವ್ರು ನೋಡ್ತಾ ಇದ್ದೀರಾ ಇಲ್ಲಿ. ಬೈಕು, 4 ವೀಲರು, 4x4 ಎಲ್ಲ ಬಂದು ಉಜ್ಜಾಡ್ ಕೆಚ್ಚಾಡ್ಬಿಟ್ಟವ್ರು ಅದಾಗಿ ಡ್ರಿಫ್ಟ್ ಹೊಡೆದು. ಏನು ಸಕ್ಕದಾಗಿತ್ತು. ನಾವು ಇಳಿದು ಬಂದು ಕರೆಕ್ಟಾಗಿ ಸನ್ಸೆಟ್ ಟೈಮ್ಗೆ ಬಂದ್ವಿ. ಅಂದರೆ 5:30 ಆಗಿದ್ದು ಬಂದಾಗ. ಸಾಕತ್ತಾಗಿದ್ದು ನೋಡಿ ಅಲ್ಲಿ ಸನ್ಸೆಟ್ ನೋಡ್ತಿದ್ದೀರ. ಏನು ಕ್ರೇಜಿ ಆಗೈತೆ ಅಂದರೆ ದೂರದಲ್ಲಿ ಒಂದು ವೈಟ್ ಕಾರ್ ಕಾಣ್ತಿದೆ, ಅದ್ರ ಕತೆ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಏನು ಕ್ರೇಜಿ ಆಗಿದೆ ಪ್ಲೇಸ್ ಅಂದರೆ ಸಖತ್ತು ಖುಷಿ ಆಗೋಯ್ತು ಮಾತ್ರ. ಅಂದರೆ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ನಾರ್ಮಲ್ ವ್ಯೂ ಪಾಯಿಂಟ್ ಇರುತ್ತೆ, ಸನ್ಸೆಟ್ ಇದನ್ನು ನೋಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇಷ್ಟು ಒಳಗಡೆ ಬಂದು ಇಷ್ಟು ಹತ್ರಕ್ಕೆ ಬಂದು ಈ ಥರ ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಈ ಥರ ವೀವ್ ಡ್ರಿಫ್ಟ್ ಮಾಡಿ ಇದೆಲ್ಲ ಗಾಡಿ ವೀವ್ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾರೋ ಕಳ್ಳನ ಮಕ್ಕಳು ಇಲ್ಲೇ ಬಿಯರ್ ಬಾಟ್ಲೆಲ್ಲ ಕುಡಿದ್ಬಿಟ್ಟು ಹೋಗವ್ರೆ. ಸೊ ದಯವಿಟ್ಟು ಈ ಥರ ಮಾಡಬೇಡಿ. ಯಾಕೆಂದರೆ ನೆಕ್ಸ್ಟು ಅಲೋ ಮಾಡೋದಿಲ್ಲ. ನೀವು ಒಬ್ಬರು ಈ ಥರ ಮಾಡೋದ್ರಿಂದ ಎಲ್ಲರೂ ಈ ಥರ ಅಲೋ ಮಾಡಲ್ಲ. ಸೊ ಹಂಗಾಗಿ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ? ನೋಡಿ ಏನು ಕ್ರೇಜಿ ಆಗಿದೆ ವ್ಯೂ ಅಂದರೆ ಸಖತ್ ಖುಷಿ ಆಗೋಯ್ತು ಮಾತ್ರ. ನಾನಂತೂ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಅಂದರೆ ಬ್ಯಾಕ್ ವಾಟರ್ಸಲ್ಲಿ ನಾವು ಹೋಗಿದ್ದೀನಿ, ಹಾರಂಗಿ ಬ್ಯಾಕ್ ವಾಟರ್ಸಲ್ಲೆಲ್ಲ ಹೋಗಿದ್ದೀನಿ. ಬಟ್ ಈ ಥರ ಸನ್ಸೆಟ್ಟು ಮತ್ತು ಈ ಥರ ವ್ಯೂವು ಮತ್ತು ಇಷ್ಟು ಸ್ಪೇಷಿಯಸ್ ಆಗಿ ಅಂದರೆ ಡ್ರಿಫ್ಟ್ ಮಾಡೋದು ಇದೆಲ್ಲ ಸಖತ್ತಾಗಿ ಎಲ್ಲೂ ಸಿಕ್ಕಿರಲಿಲ್ಲ. ಡ್ರೈವ್ ಬೀಚ್ ಕೇಳಿದ್ದೆ, ಅದು ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಗಾಡಿ ಬಿಡ್ಬೋದು ಅಂತ. ಬಟ್ ಅದಾದಮೇಲೆ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ಫ್ರೆಂಡ್ಸ್ ಎಲ್ಲ ನೋಡಿ ಅಲ್ಲಾಗಲೇ ಹೋಗ್ಬಿಟ್ಟು ಫೋಟೋಶೂಟು ವೀಡಿಯೋಸು ತಗೋತವ್ರೆ. ನಾನು ಹಂಗೆ ದೂರದಲ್ಲಿ ನಿಂತ್ಕೊಂಡು ಕಾರ್ ಹತ್ರದಲ್ಲೇ ಸನ್ಸೆಟ್ ಎಂಜಾಯ್ ಮಾಡ್ತಾಯಿದ್ದೀನಿ. ಬಟ್ ಆದರೆ ನನಗೂ ಅಲ್ಲಿ ಹೋಗ್ಬೇಕು, ವೀಡಿಯೋಸ್ ತೆಗೆಸ್ಕೋಬೇಕು, ಫೋಟೋ ತೆಗೆಸ್ಕೋಬೇಕು ಅಂತ ಖುಷಿ ಆಗ್ತಿದೆ. ಸೊ ಇದು ಬಂದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಜನ ಅಂದರೆ ಲೋಕಲ್ ಅವ್ರಿಗೆಲ್ಲ ಗೊತ್ತಿದೆ. ಯಾಕೆಂದರೆ ಅವರೆಲ್ಲ ಇಲ್ಲೇ ಓಡಾಡ್ತಾ ಇರೋದ್ರಿಂದ ಗೊತ್ತಿದೆ. ನಾವು ಲೋಕಲ್ ಅಂತಲೇ ಹೇಳ್ಬೋದು ಒಂದು ಅರ್ಥದಲ್ಲಿ ಹೇಳೋದಾದರೆ. ಯಾಕೆಂದರೆ ನಮ್ಮ ಅಜ್ಜಿ ಊರು ಇಲ್ಲಿಂದನೇ 15 ಕಿಲೋಮೀಟರ್ ಇರೋದು. ಬಟ್ ನನಗೆ ಈ ಪ್ಲೇಸ್ ಗೊತ್ತಿರಲಿಲ್ಲ. ಅಂದರೆ ಬ್ಯಾಕ್ ವಾಟರ್ಸಲ್ಲಿ ತುಂಬ ಪ್ಲೇಸ್ಗಳಿದೆ. ನಾವು ಬೇರೆ ಕಡೆ ಇನ್ನೊಂದು ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿ ಹೋಗಿದ್ದೀನಿ. ಬಟ್ ಈ ಕಡೆ ಬಂದಿರಲಿಲ್ಲ. ಸೊ ಈ ಕಡೆ ಬಂದಿದ್ದು ತುಂಬ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ನನಗೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಫೋಟೋ ಮತ್ತು ವೀಡಿಯೋಸ್ ತೆಗೆಸ್ಕೊಳ್ಳೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ನೀರು ಈ ವರ್ಷ ಬೇಸಿಗೆ ಆಗಿರೋದ್ರಿಂದ ನೀರು ಬಂದಿಲ್ಲ ಡ್ಯಾಮ್ಗೆ. ಸೊ ನೀರು ಹಂಗಾಗಿ ಫುಲ್ ಎಲ್ಲ ಒಣಗೋಗಿದೆ. ಎಷ್ಟು ಖಾಲಿಯಾಗಿ ಹೋಗಿದೆ ಗೊತ್ತಾ ನೀರು. ಫುಲ್ ಖಾಲಿಯಾಗಿ ಹೋಗಿದೆ. ಖಾಲಿ ಆಗಿರೋದಕ್ಕೇ ನಮ್ಗೆ ಈ ಥರ ವ್ಯೂವು ಮತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಸಿಕ್ತು. ಒಳ್ಳೆ ಐಲ್ಯಾಂಡ್ ಇದ್ದಂಗೆ ಐತೆ. ಇತ್ತೀಚೆಗೆ ಏನು ಮಾಡ್ತೀರ ಅಂದರೆ ಎಲ್ಲರೂ ಇಲ್ಲಿ ಬಂದು ಪಾರ್ಟಿ ಮಾಡೋದು, ಅಲ್ಲಿ ನೋಡಿದ್ರಲ್ಲ ಬಾಟ್ಲುಗಳು ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗೋದು ಎಲ್ಲ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಜಾಗನ ಹಾಳು ಮಾಡಬೇಡಿ, ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ. ನೋಡಿ ಏನು ಒಳ್ಳೆ ಸಮುದ್ರದಲ್ಲಿ ಬರ್ತಿದೆಯಲ್ಲ ಅಲೆಗಳು ಹಂಗೆ ಬರ್ತಾಯಿದೆ. ಚಿಕ್ಕ ಚಿಕ್ಕದು ಶಂಖಗಳು, ಕಪ್ಪೆ ಚಿಪ್ಪುಗಳು ಎಲ್ಲ ಇದು ನೋಡಿ ಏನು ಸಕ್ಕದಾಗಿದೆ. ಏನು ಸಕ್ಕದಾಗಿದೆ ಗುರು. ನೋಡಿ ಒಳ್ಳೆ ಅಲೆಗಳು ಬರ್ತಾವಲ್ಲ ಸಮುದ್ರದಲ್ಲಿ, ಅದೇ ಫೀಲ್ ಆಗ್ತಿದೆ. ಇನ್ನು ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ನೀರಿಲ್ಲ ಅಂದರೆ ಗಾಡಿ ಇಲ್ಲಿಗೆ ತಗೊಬಂದ್ಬಿಡ್ಬೋದಿತ್ತು ಬೇಕಾದ್ರೆ ನಾವು. ಅಷ್ಟು ಚೆನ್ನಾಗಿದೆ. ಇಲ್ಲೇ ಬಂದು ಡ್ರೈವ್ ಬೀಚಲ್ಲಿ ಇಲ್ಲೇ ಡ್ರಿಫ್ಟ್ ಮಾಡ್ಬೋದಿತ್ತು, ಇಲ್ಲೇ ಡ್ರೈವ್ ಮಾಡ್ಬೋದಿತ್ತು. ನೋಡಿ ಇದೇನು ಸಮುದ್ರಕ್ಕಂತೂ ಹೋಗೋಕ್ಕಾಗಲಿಲ್ಲ ಕೊಟ್ಟಿಯೂರ್ಗೆ ಹೋದಾಗ. ಅಂದರೆ ಕಣ್ಣೂರಿತ್ತು, ಬಟ್ ಪ್ಲ್ಯಾನ್ ಚೇಂಜ್ ಆಯಿತು, ಹಂಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇದೇ ಸಮುದ್ರ ಅಂದ್ಕೊಂಡು ಫೀಲ್ ಮಾಡಬೇಕಷ್ಟೆ. ಸಮುದ್ರಕ್ಕಿಂತನೂ ಒಂದು ಕೈ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ವ್ಯೂವು ಪ್ಲಸ್ ಸನ್ರೈಸ್ ಅನ್ನೋದೇ ಬರ್ತಿದೆ, ಸನ್ಸೆಟ್ಟು ಮತ್ತು ಈ ಅಲೆಗಳ ಥರ ನೀರು ಬರ್ತಾ ಇರೋದು ಸಖತ್ ಒಳ್ಳೆ ಖುಷಿ ಮಾತ್ರ. ಒಳ್ಳೆ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಈ ಪ್ಲೇಸ್ ಬಂದು, ಈ ಜಾಗ ಬಂದು KRS ಬ್ಯಾಕ್ ವಾಟರ್ಸು. KRS ಬ್ಯಾಕ್ ವಾಟರ್ಸಲ್ಲಿ ತುಂಬ ಜಾಗಗಳಿದೆ.
ಅಂದರೆ ಈಗ ನಾನು ಹೇಳಿದೆ ಒಂದು 2-3 ಕಡೆ ಬ್ಯಾಕ್ ವಾಟರ್ಸ್ ಅಂತ ಹೋದ ತಕ್ಷಣ ಎಲ್ರಿಗೂ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲೇ ನೆನಪಾಗುತ್ತೆ. ಬಟ್ ಅದಲ್ದೇ ಇನ್ನೂ ಒಂದು 3-4 ಜಾಗಗಳಿದೆ ಬ್ಯಾಕ್ ವಾಟರ್ಸ್ ಹೋಗೋಕ್ಕೆ. ಅಲ್ಲಿ ಹೋದರೆ ಮಾತ್ರ ನಿಮಗೆ ಈ ಥರ ವ್ಯೂ ಪಾಯಿಂಟ್ಗಳು ಸಿಗೋದು, ಇಲ್ಲಾಂದರೆ ಎಲ್ಲ ಕಡೆ ಸಿಗೋದಿಲ್ಲ. ಇವನ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋದ್ರೂ ಇಷ್ಟು ಹತ್ರದಲ್ಲಿ ನಿಂಗೆ ನೋಡೋಕ್ಕಾಗೋದಿಲ್ಲ, ಸಿಗೋಣ. ಸೊ ನಾವು ಹುಡಿಕೊಂಡು ಬಂದಿದ್ದು ಇಲ್ಲೇ ಬ್ಯಾಕ್ ವಾಟರ್ಸಲ್ಲಿ ಫ್ರೆಂಡ್ ಫೋನ್ ಮಾಡ್ದೆ ಅಂತ ಹೇಳಿದ್ನಲ್ಲ, ಈ ಪ್ಲೇಸ್ ಬಂದು ಮೀನಾಕ್ಷಿಪುರ ಅಂದ್ಬಿಟ್ಟು ನಿಮ್ಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇಲ್ಲಾಂದ್ರೆ ಲೊಕೇಶನ್ ನಾನು ಲಾಸ್ಟ್ ವೀಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಸೊ ಲೊಕೇಶನ್ ಗೂಗಲ್ ಮ್ಯಾಪ್ ಮಾಡ್ಕೊಂಡು ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬೋದು. ಕ್ರೇಜಿಯಾಗಿದೆ ಮಾತ್ರ. ಈ ಥರ ಇನ್ನೊಂದು ಇದೆ, ಅದೊಂದು ಫಾರೆಸ್ಟ್, ಸ್ವಲ್ಪ ಫಾರೆಸ್ಟ್ ಏರಿಯಾ ಇದೆ, ಫಾರೆಸ್ಟ್ ಒಳಗಡೆ ಹೋಗಬೇಕು. ಅದು ಅಂತನಹಳ್ಳಿ ಅಂದ್ಬಿಟ್ಟು, ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ, ಅದು ಸಕ್ಕತ್ತಾಗಿದೆ ವ್ಯೂ. ಬಟ್ ನಾವು ಬರ್ತಾ ಆನ್ ದ ವೇ ಇದು ಸಾಗರಕಟ್ಟೆ ಈ ಕಡೆ ಬಂದ್ವಿ. ಸೊ ಹಂಗಾಗಿ ಇದೇ ಹತ್ರ ಆಯಿತು ಅಂದ್ಬಿಟ್ಟು ಇಲ್ಲಿಗೆ ಹೋದ್ವಿ. ಬಂದಿದ್ದು ಒಳ್ಳೆ ಖುಷಿ ಆಯಿತು. ಬಟ್ ಇನ್ನೊಂದು ಏನಪ್ಪ ಖುಷಿ ಅಂದರೆ, ಯಾರೋ ಫ್ರೆಂಡ್ಸ್ ಬಂದು ಹೇಳಿದ್ನಲ್ಲ ಅವಾಗಲೇ, ಡ್ರೈವ್ ಬೀಚ್ ಥರ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಬಂದು ತಗ್ಲಾಕ. ಸೊ ಇದು ಬಂದು ನಮ್ಮ ಮೈಸೂರವರೇ, ಬಟ್ ಕೇರಳದಿಂದ ಫ್ರೆಂಡ್ ಬಂದಿದ್ದ ಅಂದ್ಬಿಟ್ಟು ಈಗ ಬ್ಯಾಕ್ ವಾಟರ್ ವ್ಯೂ ನೋಡೋಣ ಅಂದ್ಬಿಟ್ಟು ಬಂದವ್ರೆ. ಬಟ್ ಬಂದು ಫುಲ್ ಒಳಗಡೆ ಬಂದ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಾಗಿಲ್ಲ, ಗಾಡಿ ಫ್ರಂಟ್ ವೀಲ್ ಎರಡು ಕಚ್ಕೊಬಿಟ್ಟು ಇಂಜಿನ್ ಫುಲ್ ಟ್ರೈ ಮಾಡವ್ರೆ. ಮಾಡ್ದಂಗೆ ವೀಲಲ್ಲೇ ಡ್ರಿಫ್ಟ್ ಆಗಿಬಿಟ್ಟು ಇದಾಗ್ಬಿಟ್ಟಿದೆ, ಕಚ್ಕೊಬಿಟ್ಟಿದೆ, ಒಳಗಡೆ ಎತ್ತಕ್ಕಾಗಿಲ್ಲ. ಹಂಗೆ ನಮ್ಗೆ ಗೊತ್ತಿರೋ ನಮ್ಮ ಬಾವನ ಫ್ರೆಂಡ್ ಇದ್ರು ಇಲ್ಲೇ ಹತ್ರದಲ್ಲಿ, ಅವ್ರು ಫೋನ್ ಮಾಡಿ ಟ್ರ್ಯಾಕ್ಟರ್ ಕಳ್ಸಿದ್ವಿ. ಲೋಕಲ್ ಅವ್ರು ಕೇಳಿಕ್ಕೆ ತುಂಬ ದುಡ್ಡು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರು ಅಂದ್ಬಿಟ್ಟು ಇಲ್ಲೇ ಲೋಕಲ್ ಅವ್ರು ಕಳ್ಸಿದ್ವಿ. ಅವ್ರಿಗೂ ದುಡ್ಡು ಕೊಡಬೇಕು, ಬಟ್ ಲೋಕಲ್ಗಿಂತ ಜಾಸ್ತಿ ದುಡ್ಡು, ಕಮ್ಮಿ ದುಡ್ಡು, ಸಾರಿ. ಸೊ ಟ್ಯಾಕ್ಟ್ರಲ್ಲಿ ಬಂದಿದೆ, ಟ್ಯಾಕ್ಟ್ರು ಎಳೆದು ಗಾಡಿ ತಗೊಂಡು ಹೋಗ್ಬೇಕು. ನೋಡೋಣ ಬನ್ನಿ. ನಾನು ಅವಾಗಲೇ ಹೇಳಿದ್ನಲ್ಲ, ಅಲ್ಲೊಂದು ವೈಟ್ ಕಾರ್ ಕಾಣ್ತಿದೆ, ಅದ್ರ ಕತೆ ಆಮೇಲೆ ಹೇಳ್ತೀನಿ ಅಂತ. ಇದೇ ಕತೆ. ಸೊ ಕಾರು ಕೂತ್ಕೊಬಿಟ್ಟಿದೆ. ನಮ್ಮನ್ನು ಕರೆದ್ರು, ಬಟ್ ನಾವು ಟ್ರೈ ಮಾಡ್ದೋ, ಬಟ್ ಆಗಲಿಲ್ಲ. ಏಕೆಂದರೆ ಎಷ್ಟು ಟ್ರೈ ಮಾಡಿದ್ರೂ ಆಗಲಿಲ್ಲ. ನಾವು ಟ್ರೈ ಮಾಡ್ದಂಗೆ ಅದು ವೀಲ್ ತಿರುಗಿ ಮತ್ತೆ ಇನ್ನೂ ಒಳಗಡಿಕೆ ಹೋಯ್ತಿತ್ತು. ಸೊ ಮತ್ತೆ ಭಯ ಆಗಿ ಸುಮ್ಮನೆ ಆಮೇಲೆ ಮತ್ತೆ ಏನಾದರೂ ಬೇರೆ ಡ್ಯಾಮೇಜ್ ಆದದ್ದು ಗಾಡಿಗೆ ಅಂದ್ಬಿಟ್ಟು ಟ್ಯಾಕ್ಟ್ರಿಗೆ ಫೋನ್ ಮಾಡಿದ್ವಿ. ತಂದಿದ್ರು ಆಗೋಗಿರೋದು. ಹಿಡ್ಕೊಪ್ಪಲೆ ನೋಡ್ತೀನಿ ಕೆಳಗಡೆ ಐತೆ ಅಂತ. ವಿಡಿಯೋ ಹಿಡ್ಕೊಳ್ಳಲ್ಲ, ನೋಡ್ತೀನಿ ಕೆಳಗಡೆ ಕಟ್ಟಕ್ಕೆ ಅಂತ. ಕೆಳಗಡೆ ಕಟ್ಟಕ್ಕೆ ನೋಡ್ತೀನಿ, ಅದನ್ನೇ ಕಲ್ಲ. ಆ ಕಡೆ ಸೈಡ್ ಇದೆ ನೋಡು. ಅದೇ ಮೇಕಾಕೋ, ಇದ್ರ ಮೇಕಾಕಲ್ಲ ಈಗ ಡೇಟ್ ಮಾಡಿದ್ವಾ? ಎರಡು ವರ್ಷ ಮಾಡಿ, ಎರಡು ವರ್ಷ ನೀನು ಸ್ವಲ್ಪ ಬುಟ್ಟಿ ಹಿಡ್ಕೊಳ್ಳಿ ಅಂದ್ರೆ ಬಿಡಪ್ಪ. ಒಂಚೂರು ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲ ಸರ್ಗೆ ತಳ್ಬಿಡಿದ್ರು ಹೊಂಟಾಗದು. ಅಣ್ಣ ಟ್ರೈ ಮಾಡ್ದೋಣ, ಫ್ರಂಟ್ ಫುಲ್ ಕಚ್ಕೊಬಿಟ್ಟಿದ್ದಲ್ಲಿ. ನೀವೆಲ್ಲ ತಳ್ಬಿಡಿದ್ರು ಹೊಂಟಾಗದು. 13-14 ಕಿಲೋಮೀಟರ್ ಆಗ್ತದೆ. ನೀವೆಲ್ಲ ಸರ್ಗೆ ತಳ್ಬಿಡಿದ್ರು ಹೊಂಟಾಗದು. ಅಣ್ಣ ನಿಮ್ಗೆ ಟ್ರ್ಯಾಕ್ಟರ್ ನಿಮ್ಗೆ ಐಡಿಯಾ ಇರುತ್ತೆ ಹೆಂಗ್ ಮಾಡೋದಂತ, ನಮ್ಗೆ ಏನ್ ಗೊತ್ತಿರುತ್ತೆ ಹೇಳಿ. ಇಲ್ಲ ಅದು ಜಿಡ್ಡ ಅಲ್ಲಿ ಮೈನ್ ರೋಡಲ್ಲಿ ಹೋಗಿ ಉದ್ದಿರೋ ಅಲ್ಲ.
ಬಿಡಿಸ್ಕೊಟ್ಬಿಡ್ಬೋದ. ಏನಾಗಿದೆ ಬ್ರೋ? ಅದೇ ಬೇರೆ ಗುರು ಇದೆ. ಇವ್ರು ಬಂದಿದ್ದು ಈ ಕಡೆ ಗುರು, ಇನ್ನೂ ಅಲ್ಲಲ್ಲ, ಇವ್ರು ಬಂದಿದ್ದು ಇನ್ನೂ ಈ ಕಡೆ ಬಂದಿದ್ದು ಇವ್ರು. ನಮ್ಗೆ ಹೋಗಕ್ ಇದೇ ಹತ್ರ ಬಿಡಿ. ನಾವು KRS ಹೋಗ್ಬೇಕು, ಹಿಂಗೆ ಹೋಗೋದು ಬಿಡಿ. ನೀವು ಬಂದ್ರಲ್ಲ ಅದೇ ಹತ್ರನಾ? ಹಂಗಾರೆ ಹಂಗೆ ಇವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗೋದು ಬಿಡಿ. ಹಂಗಾರೆ ಪೇಮೆಂಟ್ ಮಾಡಿಸ್ಬಿಡಿ ಬಾ ಅವ್ರಿಗೆ. ಅಲ್ಲಿ ನೀನು ಉಳಿಗೆಸಂಗ್ ನನ್ ಗೆಳೆಯ ಬೇಡ ಬಿಡೋಣ. ಈಗ ಓದಿ ಈಗ ಬೇಡ, ವೈದ್ಯಳಿ ಕೆಲಸಕ್ಕೆ 2.5 ಗಂಟೆ ಕೆಲಸ ಆಗಲ್ಲ ಬೇಡ. ನಾನು ಹೊಡೆದ್ಮೇಲೆ ಅಲ್ಲೇ ಕಳ್ಸೋದಿಲ್ಲ. ಒಂದು ಎಷ್ಟು ಗೊತ್ತಾ? ಏನು ಇಲ್ಲಿ ಪರವಾಗಿಲ್ಲ ಬ್ರೋ, ಅದ್ರಲ್ಲೇನಿದೆ. ಬಾಡಿಗೆ ಬಂದಂಗೆ ಅದು ನಮ್ಮ ಇದು ಫೋನ್ ಮಾಡೋದ ನಾವು ಬಂದಿರೋದಿರ್ಗೆ ನಮ್ಮ ಬರಂಗೆ ಹಿಂಗೆ ನಿಮ್ಮ ಎಷ್ಟು ಗಾಡಿ ಹೋಗ್ತದೆ ಅಂದ್ರೆ ನಾವು ಕರ್ಸಂಗೆಲ್ಲ ಗಾಡಿ ಇಲ್ಲ. ಪೈಸ ಕೇಳಿಂಗಿಲ್ಲ ನಿಮ್ಗೆ ಕೇಳಿ ನೀವು ಇಲ್ಲೇ ತಲುಪೋದು ನೀವೇ ಅಂತ ಗಾಡಿಯ ಎಲ್ಲಿ ತಳ್ಳಿ ಬರ್ತಾನೆ ಇಲ್ಲ. ಅಂದರೆ ನಿಮಗೂ ಐಡಿಯಾ ಗೊತ್ತಿಲ್ಲ ಅಷ್ಟೇ. ನಮ್ದು ಲಾಂಗ್ ರೂಟ್ ಅದು ಇಷ್ಟು ಕೇಳ್ತಾರೆ, ಲೋಕಲ್ ಆಗಿರೋ ಅಷ್ಟು ಕೇಳ್ತಾರೆ. ಇಲ್ಲೇ ಕಲ್ಲೂರು ಆಗಿದ್ರೆ ಅಂತ ಬೇಕಾಗಿತ್ತು. ಹೇಳ್ತಾರೆ ಐತಿರಷ್ಟು ದುಡ್ಡೇ ಕೇಳ್ತೀವಿ. ಹೆಚ್ಚು ಕಮ್ಮಿ 15 ಕಿಲೋಮೀಟ್ರು. ಅದೇ ಬಿಳ್ಕೆರೆ ಗೊತ್ತಾ? ಬಿಳ್ಕೆರೆಯಿಂದ ಏನೊಂದು 5 ಕಿಲೋಮೀಟ್ರ್ ಅಷ್ಟೇ ನಮ್ಮದು. ನಮ್ದೆಲ್ಲ ಪೂರ್ತಿ 4 ಊಟ್ಕೊಂಡ್ರೆ ಗಾಡಿ ಇಷ್ಟು ಹೊರಗಡೆ ನಾವು
ಪ್ರದೀಪ್ ಕುಮಾರ್ ಟಿ. ಹೌದಾ? ಸಮಯ ಹಿಡ್ಕೊಂಡು ಮತ್ತೆ ಥ್ಯಾಂಕ್ ಯು. ಸರಿ ಅಣ್ಣ, ಆಯಿತು. ಸರಿ ಆಯಿತು, ಹೋಗಿ. ನೀವು ಹೊಡ್ರಾ? ಹಾಂ, ಹೊರಡ್ತೀವಿ. ಹಾಂ, ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಥ್ಯಾಂಕ್ಸ್. ನೀವು ಬೇರೆ ಅವ್ರು ಬೇರೆ? ಹಾಂ, ಹೊರಗೆ ಬೇರೆ ನಾವು ನೋಡಕ್ಕೆ ಬಂದಿದ್ದೋ ಪ್ಲೇಸ್ನ. ಅಂದರೆ ನಿಮ್ಗೆ ಯಾರು ಫೋನ್ ಮಾಡಿದ್ರಲ್ಲ ಅವರು ಸಂಬಂಧ. ಅಲ್ಲಿಂದ ಬಂದ ಲೇಟ್ ಆಗೋಯ್ತು ಅಂದ್ಬಿಟ್ಟು ಅದು ಆಕ್ಸಲ್ಲಿ ಕುತ್ಕೊಂಡೈತಿ ಕೆಳಗಡೆ. ಇದು ಯಾವ ಇಲ್ಲ ಅಣ್ಣ, ಅಂದ್ರೆ ನಿಮ್ಗಿರೋ ಅಷ್ಟೇ ಐಡಿಯಾ ನಮ್ಗೆ. ನಾವು ಟ್ರೈ ಮಾಡ್ದೋ. ನಿಮ್ಗಾದ್ರೆ ಟ್ಯಾಕ್ಟರ್ ರೋಡ್ಸ್ ಎಲ್ಲ ಅಭ್ಯಾಸ ಇರೋ, ನಮಗೆ ಗೊತ್ತಿಲ್ಲ. ಅದು ಇದು ಟ್ರ್ಯಾಕ್ಟರ್ಗಾದ್ರೆ ಏನೋ ಕಟ್ಬಿಟ್ಟು ನೀವೆಲ್ಲ ಸೇರ್ಕೊಂಡಿದ್ರಿ ಎತ್ಬಿಡುತ್ತೆ ಏ ಕಾರ್ ಐತೆ ಹಿಂದ್ಗಡೆ ನನ್ ಕುದ್ಗಿದ್ ಬಿಟ್ಟಾರ. ಓಕೆ ಬ್ರೋ, ಬಾಯ್ ಬ್ರೋ, ಸಿಗೋಣ. ಬರ್ತೀರಾ ಲೇಟಾ? ಅವ್ನು ಟೆನ್ಷನ್ ಆಗ್ಬಿಟ್ಟು ಅವ್ನು ಊರಿಗೆ ಹೋಗ್ಬೇಕು, ಮನೇಲಿ ಬೈತವ್ರೆ ಅಂತ. ಅಲ್ಲೇ ಇನ್ನ ಹೋಗಿದ್ರೆ ಇನ್ನ ಲೇಟ್ ಆಗಿರೋದು. ಬಿಗ್ ಲೇಟ್ ಆಗಿರೋದು. ದುಬಾರೆ ಸೈಡ್ ಹೋಗಿದ್ರು. ಅದು ಆನೆ ಅಟ್ಯಾಕ್ ಆಗಿದ್ಮೇಲೆ ಎಲ್ಲ ಕ್ಲೋಸ್ ಹೊಟ್ಟವ್ರೆ. ವಿಡಿಯೋ ಮಾಡ್ತೀಯಾ? ಪ್ರಿಂಟ್ ಮಾಡ್ಲಾ? ಗುರು ಉಣ್ಕೊಬಿಟ್ಟವ್ರು ಗುರು. ಎನರ್ಜಿ ಬಿಟ್ಟಿದೀನಿ, ಬಟ್ ಎತ್ತವ ಅಂತ ಇದೀನಿ, ಎತ್ತಕೈತಲ್ಲ. ಯಾಕೆ ಗುರು? ಪವರ್ ಇನ್ನ ಸಾಕ್ತಲ್ಲ ಗುರು. ಏಯ್ ಸುಮ್ನಿರ್ಲ, ಅದು ಎತ್ಬೇಡ, ಅದು ಇದಾಯ್ತಲ್ಲ ಪಾಲಿ. ಲವ್ ಅವೆಲ್ಲ ಇದಿರ್ತಾವ, ಸುಮ್ನಿರ. ಎತ್ತಿದ್ದೀರಿ ಕಡೆ ಗುರು ನೀನು. ಎತ್ತು ಗುರು. ಗುರು ಎತ್ತಿದ್ದೀರಿ. ಗಾಡಿ ಒಂದೇ ತಪ್ಪ ಮುಂದೆ ಬಿಟ್ರೆ ಬರ್ತದೆ. ಬಚ್ಚ ನಾನಿಲ್ಲಿ ಸೇರಿ ಇರ್ತಾವ ಒಂಚೂರಾದ್ರು. 10 ಜನ ಸೇರಿ 5 ಜನ ಸೇರಿ ಇರ್ತಾವ, ಬರ್ರಿ ಒಂಚೂರ ಇರ್ತಾವ. ಬ್ರೋ, ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಇದ್ದಾರೆ ಕಣ್ಣೂರು, ಕೋಟಯಂ ಮತ್ತೆ ಪಾಲಕ್ಕಾಡಲ್ಲಿ. ಜಸ್ಟ್ 3-4 years ಬ್ಯಾಕ್ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು. ಹಾಂ ಇದ್ದಾರೆ ಬ್ರೋ. ಈಗ ತುಂಬಾ ಪ್ಲೇಸಸ್ ಸಿಗುತ್ತೆ ನಮಗೆ. ಎಲ್ಲ ಚೆನ್ನಾಗಿದೆ, ಬರ್ಲೂಬಹುದು ನೀವು. ಹೌದು, ಪ್ಲೇಸಸ್ ಇದೆ. ನೀವು ಸಿಟಿ ಕೊಟ್ಟಿವರು ಮುಗ್ದೆ ಆಮೇಲೆ ಹೋಗ್ಲೇಬೇಕು ನೋಡು. ವಿರಾಜಪೇಟೆ ರೋಡ್ ಮಾತ್ರ ಫುಲ್ ಫಾಗು. ಕುಟ್ಟ ಮೇಲೆ ಹೋಗಿದ್ದ ನೀವು? ಅದೇ ಸ್ಟೇ ಮಾಡ್ಬೇಕಲ್ಲ. ಒಂದಿನ ಮಾಮೂಲಿ 1 ಡೇ ಹೋಗಿ ನೈಟ್ ಬೆಳಿಗ್ಗೆ ಬರತ್ತೆ.
ರೂಮ್ಸು 70 ರೇಟ್ ಹೇಳ್ತಾರೆ. ರೆಸಾರ್ಟೇ ಬುಕ್ ಮಾಡ್ಕೊಳ್ಬೋದು ಅದಕ್ಕೆ. ಬ್ರೋ ಏನ್ ಮೈನ್ ಪ್ರಾಬ್ಲಮ್ ಅಂದ್ರೆ ಅಲ್ವಾ ಇರಬರಿ ರೇಟ್ ಹೇಳ್ತಾರೆ ಅಲ್ಲಿ. ಅಲ್ಲ ಲೈಕ್ ಇವನ್ ಯು ಗೈಸ್ ಆಲ್ಸೋ ಇಲ್ಲಿಗೆ ಬಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ನಾವ್ ಅಲ್ಗೋದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅದೇ ಇಲ್ಲ ಆದ್ರೆ ಮಾತಾಡ್ಕೋಬಹುದು. ಹೌದು. ಅಲ್ಲೆಲ್ಲ ಎಷ್ಟಾಯ್ತು ಸ್ಟಾರ್ಟಿಂಗ್ ನಾವು ಕಣ್ಣೂರು ಇದು ಕೊಟ್ಟಿಯೂರು ಸ್ಟೇ ಮಾಡಿಲ್ಲ, ವಿರಾಜಪೇಟೆ ಬಂದ್ಬಿಟ್ವಿ. ಅಲ್ಲಿ ಹೆವಿ ರೇಟ್ ಅಂತಾರೆ ಹಾ ಇವರಲ್ಲಿ ಹೌದು. ಸೀಸನ್ ಬರ ಪ್ಲಾನ್ಸ್ ಸಡನ್ ಚೇಂಜ್ ಆಯಿತು, ಮತ್ತೆ ಕಣ್ಣೂರ್ಗೆ ಹೋಗ್ಲಿಲ್ಲ, ರಿಟರ್ನ್ ಬಂದ್ಬಿಟ್ವಿ. ನೈಟ್ ಒಂದು 8 ಗಂಟೆ ಆಯಿತು ವಿರಾಜಪೇಟೆ ಕ್ರಾಸ್ ಮಾಡಿದಾಗ. ಇಲ್ಲೇ ಬಂದು ಇಲ್ಲೇ ಸ್ಟೇ ಮಾಡಿದ್ವಿ. ಮತ್ತು ಇಲ್ಲೇ ಲೋಕಲ್ ಸೈಟ್ ಸೀಯಿಂಗ್ ಮಾಡಿಕೊಂಡು ಇರುಪು ಫಾಲ್ಸು ಇದೆಲ್ಲ ನೋಡ್ಕೊಂಡು ಬಂದ್ಬಿಟ್ವಿ. ಇಷ್ಟು 10 ಗಂಟೆ ಮಲ್ಕೊಂಡು 6 ಗಂಟೆಗೆ ಬಂಡೀಪುರ ಅಂತ ಅನ್ಕೊಂಡಿದ್ದೀನಿ. ನೀವು ನೋಡಿ ಅಂಪಳ್ಳಿ ಸೈಡ್ ಬಾವ ಆ ಕಡೆ ಇನ್ನೂ ಸಕ್ಕತ್ತಾಗೈತೆ ಬಾವ. ಅಲ್ಲಿ ಈ ತರ ಸ್ಪೇಸ್, ಈಗ ಸ್ಪೇಸ್ ಇರ್ಬೋದು ಗುರು. ಈಗ ನೀರ್ ಖಾಲಿ ಆಗೈತೆ, ಅಲ್ಲೆಲ್ಲ ಕಲ್ಲು ಜಾಸ್ತಿ ಅಲ್ಲಿ. ಬಂಡೆ ಅಲ್ಲಿ ಇನ್ನೂ ಸಕ್ಕತ್ತಾಗೈತೆ ಬಾವ. ಅಲ್ಲಿ ಅದು ನೋಡಿ ಯಾವ್ದು ಐತಂತೆ 50 ಇಷ್ಟು ದುಡ್ಡು ಸುಮ್ಮನೆ. ಅದೇನೋ 1000 ರೂಪಾಯಿ ಅನ್ನದಾನ ಇದಕ್ಕೆ ಕಟ್ಬಿಟ್ರೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಿದ್ದೀವಿ. ಸೋನೆ ಬತ್ತು, ಮಳೆ ಬತ್ತು, ಖುಷಿ ಪಟ್ಟು ಹಂಗೆ ಉಂಟಾಯ್ತದ. ಆಕ್ಚುಲಿ ಎಲಿಫೆಂಟ್ ಇದು ನೋಡ್ಬೇಕು ಅಂತ ಹೋಗಿದ್ವಿ, ಸಿಗ್ಲೇ ಇಲ್ಲ. ಎಲಿಫೆಂಟ್ ಕಾಣ್ತು, ಬರ್ಲಿಲ್ಲ ರೌಂಡ್ಸ್ಗೆ. ಈ ಕಡೆ ಮುತ್ತಂಗ ಮೇಲೆ ಬಂದಿದ್ರೆ ನೋಡ್ಬೋದಾಗಿತ್ತು ನೀವು, ಆದ್ರೆ ದೂರ ಅದು. ಈ ತರ ಆಗೋದ್ರೆ ಯಾರು ಗೊತ್ತಿಲ್ಲ ಪತ್ತಿಲ್ಲ ಅಂದ್ಬಿಟ್ಟು ಈ ತರ ಆಗ್ಬಿಟ್ರೆ ಎಲ್ಲಿದಿರುತ್ತೆ. ಅವ್ನು ಕೇಳಿದೆ ಅಲ್ಲೇನ್ ಜಾಗ ಐತಲ್ಲಿ ಸಿಗಾಕೊಳಕ್ಕೆ. ಮಾಮೂಲಿ ಗದ್ದೆ ಒಳಗಡೆಯಿಂದ ಹೋಗಿ ಕೆರೆ ಮೇಲೆ ಬರ್ತೀವಲ್ಲ ಗವಿನಳ್ಳಿ ಒಳಕ್ಕೆ, ಅಲ್ಲಿ ಹೋಗಿದ್ದು ಚಿಕ್ಕಪ್ಪ ಇವರು ಚಿಕ್ಕನಳ್ಳಿಯವ್ರು ಕರ್ಕೊ ಹೋಗಿದ್ರು ಹುಡುಗಿ ನೋಡಕ್ಕೆ ಅಂದ್ಬಿಟ್ಟು. ಅಲ್ಲಿ ಹೋದಾಗ ಗುಂಡಿಗೆ ಮಳೆ ಹೋದ್ ನೀರು ನಿಂತಿತ್ತು, ಕೆರೆ ಪಕ್ಕದಲ್ಲಿ ಗುಂಡಿಗೆ ಹೋಗಿ ಗಾಡಿ ಆಮೇಲೆ ಕೆರೆ ಓಡಿಸಿದ್ರು ಬರ್ತಾ ಇಲ್ಲ. ಅದು ಮಾಮೂಲಿ ಮುಂದ್ಗಡೆ ಇದೈತಲ್ಲ ಮೊಟ್ಟಗಡೆ ನೆಲಕ್ಕೆ ತಗ್ಲಾಕೊಂಬಿಟ್ಟೈತೆ, ತಿರುಗ್ತಾನೆ ಇದೆ ಟೈರ್. ತಿರುಗಿಸಿದ್ರು ಫುಲ್ಲು ಗಾಡಿ ಫುಲ್ಲು ನೀರು ತುಂಬ್ಕೊ ಗಲೀಜಾಗ. ಆಮೇಲೆ ಅವರೇ ಅಲ್ಲಿರೋರು ಯಾರೋ ಟ್ರ್ಯಾಕ್ಟರ್ ಫೋನ್ ಮಾಡಿ ಹೇಳ್ಕೊಟ್ರು, ಏನು 1 ರೂಪಾಯಿ ಕೊಟ್ಟಿಲ್ಲ. ಅಲ್ಲೆಲ್ಲ ಮಾಡ್ತಾರೆ ಬಾವ. ಈಗ ಇಲ್ಲೆಲ್ಲ ಇದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅದರಲ್ಲಿ ಜಿಪ್ ಲೈನ್ ಅದು ಇದು ಬಟ್ ಸುಮಾರು ಆಕ್ಟಿವಿಟೀಸ್ ಎಲ್ಲ ಐತೆ. ಆ್ಯಪ್ ಇದ್ರಲ್ಲೆಲ್ಲ ಬಿದ್ದುಬಿಟ್ರೆ ಚೆನ್ನಾಗಿ ಮಾತಾಡ್ತೀವಿ. ಆದ್ರೆ ಮದುವೆ ಕತ್ಲೆ ಗುರು ಫ್ಲಾಶ್ ಏನಾಯ್ತಾನೆ, ಫ್ಲಾಶ್ ಸ್ವಲ್ಪ ಅಷ್ಟೇ ಬರೋದು. MS ಕಾಲೇಜು ಕಾಲೇಜ್ ಅಷ್ಟೇ ಇಲ್ಲ ಗುರು. ಬೇಗ ಸೇರಿಸಿ ಗುರು DMSಗೆ, ನಾವು ಇಲ್ಲಿ ಇರ್ತೀವಿ. ಕೇರಳ ಇಲ್ಲೇ ಕೂಲಿಂಗ್ ಫಿಲ್ಮ್, ನಾನು ಈ ಕೂಲಿಂಗ್ ಫಿಲ್ಮ್ ಹಿಡಿದವರು ಸುಮ್ಮನೆ ಓಡಿಸ್ಬೋದು. ಬೀಚಲ್ಲ ಅಲ್ಲೂ ಹಿಂಗೆ ಸಿಕ್ಕಾಕತ್ತಾರೆ ತುಂಬಾ ಜನ. ನೋಡಿದ್ವಿ ವಿಡಿಯೋದಲ್ಲೆಲ್ಲ. ಬಟ್ ಅಲ್ಲಿ ಬ್ರೋ ಎಷ್ಟಿದೆ ಕಾಸ್ಟ್ ಎಲ್ಲ ಇದು ಈ ತರ ಇಲ್ಲ ಟೋ ಮಾಡೋದಕ್ಕೆ? ಅಲ್ಲೆಲ್ಲ ಜನರೇ ಬರ್ತಾರೆ, ಆಗಿಲ್ಲ 500,000 ರೂಪಾಯಿ ಒಳಗೆ. ಅದು ಓಕೆ ಬ್ರೋ, ಬೆಟರ್. ಅಲ್ಲಿ ಜನರು ಇರ್ತಾರಲ್ಲ, ಇವತ್ತು ಯಾರು ಇಲ್ಲ ಟೈಮ್, ಇವತ್ತು ಯಾರು ಇಲ್ಲ. ಯಾವ ಪೆಟ್ರೋಲ್ ಬಂಕ್ ಹೇಳಿ? ಯಾವುದು? ಹಾಂ ಹಾಂ ಮನೋಜ್ ಬಿಯರು ನಿಂತ್ಕೊಂಡು ಕುಡ್ದಂಗೆ ಕುಡ್ದಂಗೆ ಕುತ್ಕೊಂಡು ಕುಡಿಯೋಕೆ